ಶೈಲಜಾ ಕಂಪನಿ ಕಚೇರಿಯಿಂದ ಮನೆಗೆ ಬಂದಾಗ ಆಗಲೇ ಸಮಯ ಸಂಜೆ 7 ಗಂಟೆಯಾಗಿತ್ತು. ಮಧ್ಯಾಹ್ನ 4 ಗಂಟೆಯಿಂದಲೇ ಅವಳಿಗೆ ವಿಪರೀತ ತಲೆನೋವು, ತಲೆ ಹಿಡಿತಾಯಿತು. ಸಹೋದ್ಯೋಗಿ ಮತ್ತು ಆತ್ಮೀಯ ಗೆಳತಿ ಮೈತ್ರಿ ಅದಾಗಲೇ ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿದ್ದ ತಲೆನೋವಿನ ಮಾತ್ರೆಯನ್ನು ಕೊಟ್ಟಿದ್ದಳು. 6 ಗಂಟೆಯವರೆಗೂ ತಲೆ ಸಿಡಿತ ಒಂದಿಷ್ಟು ಶಮನವಾಗಿದ್ದೇನೋ ನಿಜ. 6 ಗಂಟೆಗೆ ಕಂಪನಿ ಕೆಲಸ ಮುಗಿದಾಗ ಶೈಲಜಾ ಅಪಾರ್ಟ್ಮೆಂಟ್ಗೆ ಮರಳಲು ಸಿಟಿ ಬಸ್ ಏರಿದ್ದಳು. 6 ಗಂಟೆಗೆ ಮತ್ತೆ ತಲೆನೋವು ಸಣ್ಣದಾಗಿ ಪ್ರಾರಂಭವಾಗಿತ್ತು. ಮನೆ ತಲುಪುವಷ್ಟರಲ್ಲಿ ತಲೆನೋವು ತಾರಕಕ್ಕೇರಿತು. ಸಹಿಸಲು ಸಾಧ್ಯವಾಗಿತ್ತು. ಎಡಗೈ ಬೆರಳುಗಳು ಅವಳಿಗೆ ಅರಿವಿಲ್ಲದಂತೆ ಕಣ್ಮಬ್ಬು ಹಣೆ ಉಂದಿಯನ್ನು ನಿಧಾನವಾಗಿ ಒತ್ತತೊಡಗಿತ್ತು. ಹಣೆಯಲ್ಲಿ ನೋವಿನ ಗೆರೆಗಳು ಮೂಡಿ ಮಾಯವಾಗತೊಡಗಿತ್ತು. ಮನೆ ಸೇರುತ್ತಲೇ ಪ್ರತಿದಿನ ಬಟ್ಟೆ ಬದಲಾಯಿಸಿ ಕೈಕಾಲು ಮುಖ ತೊಳೆದುಕೊಂಡು ಫ್ರೆಶ್ ಆಗಿ ಒಂದಿಷ್ಟು ಚಹಾ ಅಥವಾ ಕಾಫಿಯನ್ನು ಮಾಡಿಕೊಂಡು ಕುಡಿದು ರಾತ್ರಿ ಅಡುಗೆಯ ಕೆಲಸದಲ್ಲಿ ಲವಲವಿಕೆಯಿಂದ ತೊಡಗುತ್ತಿದ್ಲು. ಮನೆಯಲ್ಲಿ ಇದ್ದದ್ದೇ 4 ಜನರು. ಶೈಲಜಾ, ಅವಳ ಗಂಡ ಪ್ರಭುರಾಜ್, ಅವನ ತಮ್ಮ ಅಥರ್ವ ಮತ್ತು ತಂಗಿ ಕೀರ್ತನ. ಶೈಲಜಾ ಮತ್ತು ಪ್ರಭುರಾಜ್ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್. ಅಥರ್ವನ BE ಮುಗಿಯುವ ಹಂತದಲ್ಲಿದೆ. ಕೀರ್ತನ ಈ ವರ್ಷವಷ್ಟೇ BEಗೆ ಸೇರಿಕೊಂಡಿದ್ಲು. ಬೆಂಗಳೂರಿನ ಮಾರುತಹಳ್ಳಿಯಲ್ಲಿ ಮನೆ. ಶೈಲಜಾ ಮತ್ತು ಪ್ರಭುರಾಜ್ ಮದುವೆಯಾಗಿ ಈಗಷ್ಟೇ 3 ವರ್ಷವಾಗಿತ್ತು. ಸದ್ಯ ಮಕ್ಕಳು ಬೇಡವೆಂಬ ದೂರದೃಷ್ಟಿಯ ಯೋಜನೆ ಅವರದು. ಪ್ರಭುರಾಜ್ ಮನೆಗೆ ಬರುವುದು 8:15 ನಂತರವೇ. ಕೀರ್ತನ ಸಂಬಂಧಿಕರ ಮದುವೆ ಎಂದು ಊರಿಗೆ ಹೋಗಿದ್ಲು. ಅಥರ್ವ ಸಹ ಕಂಬೈನ್ ಸ್ಟಡೀಸ್ ಅಂತ ಇನ್ನೂ ಮನೆ ಸೇರಿಕೊಂಡಿರಲಿಲ್ಲ. ಮನೆಗೆ ಬಂದ ಶೈಲಜಾ ಹೇಗೋ ಬಟ್ಟೆ ಬದಲಾಯಿಸಿ ಮುಖ ತೊಳೆದುಕೊಂಡಳು. ಒಂದಿಷ್ಟು ಚಹಾ ಮಾಡಿಕೊಂಡು ಕುಡಿಯುವುದಕ್ಕೂ ಬೇಸರ ಎನಿಸಿದ್ರಿಂದ ಹಾಗೆ ಹಾಸಿಗೆಯೇ ಹೊರಗಿದ್ಲು. ಅಥರ್ವ ಇದ್ದರೆ ಅವನಾದರೂ ಟೀ ಅಥವಾ ಕಾಫಿ ಮಾಡಿಕೊಡ್ತಾ ಇದ್ದ ಎಂಬ ಆಶಾಭಾವನೆ ಅವಳ ಮನಸ್ಸಿನಲ್ಲಿತ್ತು. ತಲೆ ಸಿಡಿದಿಂದ ಮನಸ್ಸು ಸ್ಥಿಮಿತದಲ್ಲಿ ಇರಲಿಲ್ಲ. ಇನ್ನು ರಾತ್ರಿ ಅಡುಗೆಗೆ ತಯಾರಿ ನಡೆಸಬೇಕಾಗಿದೆ ಎಂದು ನೆನಪಾದಾಗ ಮನಸ್ಸಿಗೆ ಒಂಥರ ಬೇಸರ ಎನಿಸಿತು. ಪ್ರಭುಗೆ ಫೋನ್ ಮಾಡಿ ಹೇಳಿದರೆ ಮನೆಗೆ ಬರುವಾಗ ದಾರಿಯಲ್ಲಿ ಹೋಟೆಲ್ ಅಥವಾ ಖಾನಾವಳಿಯಲ್ಲಿ ಊಟವನ್ನು ಕಟ್ಟಿಸಿಕೊಂಡು ಬಂದಾನೋ ಎಂಬುದು ಮನದ ಪರದೆಯ ಮೇಲೆ ಸುಳಿದು ಹೋಯಿತು. ನೋಡೋಣ, ಇಷ್ಟರಲ್ಲೇ ಈ ಹಾಳು ತಲೆನೋವು ತೊಲಗಿದ್ರೂ ತೊಲಗಿ ಹೋಗಬಹುದು ಎಂದು ಶೈಲಜಾ ತನ್ನೊಳಗೆ ಅಂದ್ಕೊಂಡ್ಳು. ಆದಷ್ಟೇ ಅಥರ್ವ ಬಂದ. ಅತ್ತಿಗೆ ಮಲಗಿದ್ದನ್ನು ನೋಡಿ, ಯಾಕ್ರಿ ವೈನಿ, ಆರಾಮಿಲ್ವೇನು, ಹಿಂಗ್ಯಾಕೆ ಮಲಗಿರಿ ಎಂದು ಕೇಳಿದ. ಯಾಕೋ ವಿಪರೀತ ತಲೆನೋವು ಕಣ್ರಿ, ಗೋಣು ಅಲುಗಾಡಿಸ್ಲಿಕ್ಕೂ ಬಾರದಷ್ಟು ನೋವು. ಆಫೀಸ್ನಲ್ಲಿ ಶುರುವಾಯಿತು, ನಡುವೆ ಒಂದಿಷ್ಟು ಕಡಿಮೆ ಆದಂಗೆ ಅನಿಸಿ ಮತ್ತೆ ಶುರುವಾಯಿತು ಎಂದಳು. ಹೌದಾ, ಕಾಫಿ ಗೀಫಿ ಚಹಾ ಮಾಡಿಕೊಂಡು ಕುಡ್ದೇನ್ರಿ? ಎಂಥದ್ದು ಇಲ್ಲ ಮಾರೇರೆ, ಆಫೀಸ್ನಿಂದ ಬಂದಾಕಿ ಹೇಗೋ ಬಟ್ಟೆ ಬದಲಾಯಿಸಿ ಮುಖ ತೊಳ್ಕೊಂಡು ಹಾಗೆ ಅಡ್ಡಾಗಿ ಬಿಟ್ಟೀನಿ. ವೈನಿ, ಮೊದಲಿದನ್ನು ಕುಡಿದು ಬಿಡ್ರಿ ಎನ್ನುತ್ತಾ ಹಬೆಯಾಡ್ತಾ ಇದ್ದ ಬಿಸಿ ಬಿಸಿ ಕಾಫಿ ಕಪ್ಪನ್ನು ಶೈಲಜಾಳ ಕೈಗಿಟ್ಟು ಅಥರ್ವ ತಾನು ಮುಖ ತೊಳೆದುಕೊಂಡು ಬರಲು ಬಚ್ಚಲ ಮನೆಯತ್ತ ಹೆಜ್ಜೆ ಹಾಕಿದ. ಅಥರ್ವ ಕೈಕಾಲು ಮುಖ ತೊಳೆದುಕೊಂಡು ಬರುವಷ್ಟರಲ್ಲಿ ಶೈಲಜಾ ಕಾಫಿ ಕುಡಿದಾಗಿತ್ತು. ವೈನಿ, ನಾನೀಗ ಒಂದು 5-10 ನಿಮಿಷ ರೇಖಿ ಮಾಡಿಬಿಡ್ತೀನಿ. ತಲೆನೋವು ಕಾಣದಂತೆ ಮಾಯ ಆಗಿ ಬಿಡುತ್ತೆ. ನಿಮಗೆ ರೇಖಿ ಚಿಕಿತ್ಸೆ ಏನು ಎಂದು ಗೊತ್ತಾ ಇಲ್ವಾ ಎಂದು ಕೇಳಿದ. ಅಥರ್ವ, ನಿಮಗೂ ರೇಖಿ ಚಿಕಿತ್ಸೆ ಬರುತ್ತೇನ್ರಿ? ಅದೇ ಪಾಮ್ ಹೀಲಿಂಗ್ ಟ್ರೀಟ್ಮೆಂಟ್ ಅಲ್ವೇನ್ರಿ ಎಂದು ಕೇಳಿದ್ಲು. ಎಸ್, ಯು ಆರ್ ಕರೆಕ್ಟ್ ವೈನಿ. ಏನೋ ಹೋದ ವರ್ಷ ರೇಖಿ ಚಿಕಿತ್ಸೆಯ ಒಂದು ಕೋರ್ಸ್ ಮಾಡೀನ್ರಿ. ನೋವಂತೂ ಭಾಳ ಐತೆ. ಆತು, ನೀವು ರೇಖಿ ಚಿಕಿತ್ಸೆ ಆರಂಭಿಸಿ ಎಂದಳು. ಅವಳ ಮನಸ್ಸಿನಲ್ಲಿ ಪ್ರಯೋಗಾತ್ಮಕವಾಗಿ ರೇಖಿ ಚಿಕಿತ್ಸೆಯ ಪರಿಣಾಮವನ್ನು ಪರಿಶೀಲಿಸಬೇಕೆಂಬ ಕುತೂಹಲ ಇತ್ತು. ಹಾಗಾದರೆ ನೀವು ಈ ಕಡೆಗೆ ತಿರುಗಿ ಅಂಗಾತ ಮಲಗಿಬಿಡ್ರಿ, ನಾನೆಲ್ಲೇ ಕುರ್ಚಿ ಎಳೆದುಕೊಂಡು ಕೂಡ್ತೀನಿ. ನೀವು ಹಾಗೆ ಕಣ್ಮುಚ್ಕೊಂಡು ಆರಾಮವಾಗಿ ಮಲಗಿಬಿಡ್ರಿ, ನಾನು ಚಿಕಿತ್ಸೆ ಶುರು ಮಾಡ್ತೀನಿ ಎಂದ ಅಥರ್ವ ಹೇಳಿದಂತೆ ಶೈಲಜಾ ಕಣ್ಮುಚ್ಚಿ ಅಂಗಾತ ಮಲಗಿದಳು. ಅವಳ ಮನಸ್ಸಿನಲ್ಲಿ ಒಂಚೂರು ಗಲಿಬಿಲಿ ಇತ್ತು. ಮನಸ್ಸಿನಲ್ಲಿ ಚಡಪಡಿಕೆಯೂ ಶುರುವಾಯಿತು. ಏನೇನೋ ಭಯಾನಕ ಊಹಾಪೋಹಗಳು ಮನದಲ್ಲಿ ಹುಚ್ಚೆದ್ದು ಕುಣಿಯತೊಡಗಿದವು. ಅರೆ, ಇವನೇನೋ ಕಣ್ಮುಚ್ಕೊಂಡು ಅಂಗಾತ ಮಲಗಿ, ನಾನೂ ಕಣ್ಮುಚ್ಕೊಂಡು ನಿಮ್ಮ ಶರೀರಕ್ಕೆ ನನ್ನ ಕೈ ಸೋಕದಂತೆ ರೇಖಿ ಚಿಕಿತ್ಸೆ ಆರಂಭಿಸುವೆ ಎಂದ. ಅವನ ಮಾತಿಗೆ ನಾನು ಗೋಣಾಡಿಸುತ್ತಾ ಕಣ್ಮುಚ್ಚಿ ಮಲಗಿದ್ದೀನಿ. ಆದರೆ ನಾನಿಂದು ಸ್ಲೀವ್ಲೆಸ್ ಸ್ಕಿನ್ ಟೈಟ್ ಟಾಪ್ ಮತ್ತು ಸ್ಕಿನ್ ಟೈಟ್ ಲೆಗ್ಗಿನ್ಸ್ ಪ್ಯಾಂಟ್ ಧರಿಸಿದ್ದೀನಿ. ನೋವಿನ ಬಾಧೆ ತಾಳಲಾರದೆ ಅವಸರದಲ್ಲಿ ಕೈಗೆ ಸಿಕ್ಕಿದ್ದನ್ನು ಹಾಕ್ಕೊಂಡು ತಪ್ಪು ಮಾಡಿದ್ನೋ ಎನಿಸುತ್ತಿದೆ. ಒಂದಿಷ್ಟು ಸಡಿಲವಾದ ಬಟ್ಟೆ ಹಾಕಿಕೊಳ್ಳಬೇಕಿತ್ತೇನೋ. ಮೈಗಂಟಿಕೊಂಡಿರುವ ಬಟ್ಟೆಯಲ್ಲಿ ತನ್ನ ಯೌವನ ಎದ್ದು ಕಾಣ್ತಾ ಇದ್ದೆ. ನನಗೆ ಕಣ್ಮುಚ್ಚಿಕೊಳ್ಳಲು ಹೇಳಿರುವ ಇವನು ಕಣ್ತೆರೆದು ನನ್ನ ಉಬ್ಬಿದ ಎದೆಯನ್ನು ನೋಡುತ್ತಾ ಕೋಡುವನೋ ಏನೋ. ಸ್ಕಿನ್ ಟೈಟ್ ಬಟ್ಟೆಯಲ್ಲಿ ಒಡೆದು ಕಾಣುತ್ತಿರುವ ನನ್ನ ಯೌವನ ಸಿರಿಗೆ ಕೈ ಹಾಕುವನೋ ಏನೋ. ಯಾವ ಹುತ್ತದಲ್ಲಿ ಯಾವ ಹಾವೋ ಏನೋ. ಇಂತಹ ಅವಕಾಶಕ್ಕಾಗಿ ಇವನು ಕಾಯ್ತಾ ಇದ್ದೇನು. ಪ್ರಭು ಆಫೀಸ್ನಿಂದ ಬರುವುದು ಯಾವಾಗಲೋ ಏನೋ. ಕೀರ್ತನ ಬೇರೆ ಊರಲ್ಲಿಲ್ಲ.
ಹಾಗಾದರೆ ಇವನದೇನು ಮಸಲತ್ತಿರಬೇಕು, ಇವನ ಕಳ್ಳಾಟಕ್ಕೆ ಕುಮ್ಮಕ್ಕು ಕೊಡಬಾರ್ದು ಎಂದು ಶೈಲಜಾ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕಣ್ತೆರೆದು ಅಥರ್ವನ ಕಡೆಗೆ ನೋಡಿದ್ಲು. ಅಥರ್ವ ಕಣ್ಮುಚ್ಕೊಂಡೇ ಕುಳಿತಿದ್ದ. ಅವನ ಕೈಗಳು ಶೈಲಜಾಳ ಹಣೆ ಮತ್ತು ಮುಂದಿಯಿಂದ 3-4 ಅಂಗುಲ ಎತ್ತರದಲ್ಲಿ ನೆಲೆ ನಿಂತಿದ್ದ. ಮುಖದಲ್ಲಿ ಯಾವ ವಿಕಾರ ಭಾವ ಇರಲಿಲ್ಲ. ಶಾಂತ ಚಿತ್ತದಿಂದ ಮುಖ ಪ್ರಕಾಶಿಸ್ತಾ ಇತ್ತು. ಪರಮಶಿವನಂತೆ ಧ್ಯಾನಸಕ್ತ ಭಂಗಿಯಲ್ಲಿ ಕುಳಿತಿದ್ದ. ಮನದಲ್ಲಿ ಏಕಾಗ್ರತೆಯೂ ಇತ್ತೇನೋ. ನಿಶ್ಚಲವಾಗಿ ಕುಳಿತಿದ್ದ. ಶೈಲಜಾಳ ಕಲ್ಪನೆಗಳಿಗೆ ತಡೆ ಬಿತ್ತು. ಮನಸ್ಸಿಗೆ ಸಮಾಧಾನ ಎನಿಸಿದಾಗ ತಕ್ಷಣ ಕಣ್ಮುಚ್ಕೊಂಡ್ಳು. ಶೈಲಜಾ ಮತ್ತೆ ಮನಸ್ಸಿನಲ್ಲಿ ಅಥರ್ವ ಅಂಥವನಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು, ಆದರೂ ಮಾನವ ಸಹಜ ಗುಣಗಳು ಉದ್ರೇಕಿಸಿದರೂ ಉದ್ರೇಕಿಸಬಹುದಲ್ವೇ ಎಂದುಕೊಳ್ಳುತ್ತಾ ತನ್ನ ಮನಸ್ಸಿನ ಅನುಮಾನದ ವಿಚಾರಗಳಿಗೆ ತನ್ನನ್ನು ತಾನೇ ಹಳೆದುಕೊಂಡಳು. ಮನಸ್ಸಿನಲ್ಲೇ ಅಥರ್ವನ ಕ್ಷಮೆ ಕೇಳಿದ್ಲು. ಅವನ ಜೊತೆ ಚರ್ಚಿಸಿ ಕುಬ್ಜಳಾಗುವುದು ಬೇಡ ಎಂಬುದು ಅವಳ ಲೆಕ್ಕಾಚಾರ. 4-5 ನಿಮಿಷಗಳಾಗುವಷ್ಟರಲ್ಲಿ ಅವಳಿಗೆ ಹಣೆ ತಲೆನೋವಿನಿಂದ ಬಿಡುಗಡೆ ಪಡೆದ ಅನುಭವ. ಸುಮಾರು 6-7 ನಿಮಿಷಗಳವರೆಗೆ ಅಥರ್ವ ಅದೇ ಭಂಗಿಯಲ್ಲಿ ಕುಳಿತಿದ್ದ. ನಂತರ ನಿಧಾನವಾಗಿ ಕಣ್ತೆರೆದು, ವೈನಿ, ನೀವು ನಿಧಾನವಾಗಿ ಕಣ್ತೆರೆಯಿರಿ. ಈಗ ತಲೆನೋವು ಹೇಗಿದೆ? ಒಂಚೂರು ವಾಸಿನ? ಇಲ್ಲವಾದರೆ ಇನ್ನೊಂದು 5 ನಿಮಿಷ ಚಿಕಿತ್ಸೆ ಮುಂದುವರಿಸುವೆ ಎಂದ. ಒಂಚೂರೇನು, ನೋವು ಸಂಪೂರ್ಣ ಮಾಯವಾಗಿದ್ರಿ ಅಥರ್ವ. ನಿಧಾನವಾಗಿ ಕಣ್ಣು ಬಿಡುತ್ತಾ ಶೈಲಜಾ ಮೆಲುಧ್ವನಿಯಲ್ಲಿ ಹೇಳಿದ್ಲು. ಹೌದೇನ್ರಿ, ಹಾಗಾದರೆ ನನ್ನ ಪ್ರಯತ್ನ ಫಲಿಸಿತು ಬಿಡ್ರಿ. ನಾನು ರೇಖಿ ಕೋರ್ಸ್ ಕಲ್ತಿದ್ದಕ್ಕೂ ಸಾರ್ಥಕವಾಯಿತು. ನೀವು ಹೀಗೆ ಇನ್ನೊಂದು ಅರ್ಧ ತಾಸು ಕಣ್ಮುಚ್ಚಿ ಮಲಗಿ ರೆಸ್ಟ್ ಮಾಡಿಬಿಡ್ರಿ. ನಾನು ಅನ್ನ ಬೇಯಿಸಲು ಕುಕ್ಕರ್ ಇಡುವೆ ಎಂದ ಕಕ್ಕುಲತೆಯಿಂದ. ನಿಮ್ಗೆ ಯಾಕ್ರಿ ತೊಂದರೆ? ನಾನೀಗ ಆರಾಮವಾಗಿದ್ದೀನಿ. ನೀವು ಓದುವುದಿದ್ರೆ ಓದ್ಕೊಳ್ಳಿ, ನಾನೇ ಅಡುಗೆ ಮಾಡುವೆ ಎಂದಳು ಶೈಲಜಾ. ನನಗೆ ಸದ್ಯ ಓದುವುದು ಏನೂ ಇಲ್ಲ. ನೀವು ಇನ್ನೊಂಚೂರು ರೆಸ್ಟ್ ಮಾಡಿದರೆ ನಾಳೆ ಆಫೀಸ್ಗೆ ಹೋಗುವುದಕ್ಕೆ ಸರಳ ಆಗುತ್ತೆ ಪ್ಲೀಸ್, ಗೋಗರುವ ಧ್ವನಿಯಲ್ಲಿ ಹೇಳಿದ ಅಥರ್ವ. ಅಥರ್ವನ ದೀನಭಾವ ಶೈಲಜಾಳ ಹೃದಯ ತಟ್ಟಿತು. ಗೋಣಾಡಿಸುತ್ತಾ ಅಷ್ಟಕ್ಕೆ ಸುಮ್ಮನಾದ್ಲು. ಅಥರ್ವ ನಿಧಾನವಾಗಿ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದ. ಅಥರ್ವ ಮೊದಲಿನಿಂದಲೂ ಅತ್ತಿಗೆಗೆ ರೀ ಹಚ್ಚೆ ಮಾತನಾಡ್ತಾ ಇದ್ದರೆ ಶೈಲಜಾ ಕೂಡ ಅಥರ್ವನಿಗೆ ರೀ ಹಚ್ಚೆ ಮಾತನಾಡುವುದನ್ನು ರೂಢಿಸಿಕೊಂಡಿದ್ಲು. ಅಷ್ಟರಲ್ಲಿ ಶೈಲಜಾಳ ಮನದ ಪರದೆಯ ಮುಂದೆ ನೆನಪಿನ ರೀಲು ಬಿಚ್ಚತೊಡಗಿತು. ಪ್ರಭುರಾಜ್ ಮತ್ತು ಶೈಲಜಾರಿಗೆ ಅಂದು ಮೊದಲ ರಾತ್ರಿ. ನವದಂಪತಿಗಳಿಗೆ ರಸಮಯ ಗಳಿಗೆ ಅನುಭವಿಸುವ ತವಕ, ಕಾತುರ ಇತ್ತು. ಸುಖವನ್ನು ಬಾಚಿಕೊಳ್ಳುವ ತುಡಿತವಿತ್ತು. ಇಬ್ಬರ ಎದೆಗಳಲ್ಲೂ ಬಿಗಿದಪ್ಪುಗೆ, ಸಿಹಿ ಚುಂಬನ, ಪರಸ್ಪರ ಕಿಚಾಯಿಸುವಿಕೆ, ಮುಟ್ಟುವಿಕೆ, ತಟ್ಟುವಿಕೆಗಳೆಲ್ಲ ಸಾಂಗವಾಗಿ ಮುಗಿದು ಅಂತಿಮ ಘಟ್ಟದ ಶೃಂಗಾರ ಕಾವ್ಯದ ರಚನೆಗೆ ಮುನ್ನುಡಿ ಬರೆಯಬೇಕೆಂದಿದ್ರು. ಪ್ರಭು, ನಮಗೆ ಈಗಾಗಲೇ 2 ಮಕ್ಕಳಿದ್ದಾರೆ. ಅವರಿಬ್ಬರಿಗೆ ಮತ್ತೆ ಮಕ್ಕಳನ್ನು ಜೊತೆಯಾಗಿಸುವುದು ಸದ್ಯಕ್ಕೆ ಬೇಡ ಅಂತ ಅನಿಸ್ತಾ ಇದೆ ನನಗೆ ಎಂದು ಮೆಲ್ಲಗೆ ಪಿಸುಗುಟ್ಟಿದಳು ಶೈಲಜಾ. ಬೋರ್ಗರೆಯುವ ನದಿ ಸಮುದ್ರವನ್ನು ಸೇರುವಂತೆ ಶೈಲಜಾಳನ್ನು ಸೇರುವ ಅವಸರದಲ್ಲಿದ್ದ ಪ್ರಭುರಾಜನ ತವಕ ಟುಸ್ಸೆಂದಿತು. ಹಾವು ಮೆಟ್ಟಿದವನಂತೆ ಅವಳಿಂದ ದೂರ ಸರಿದ. ಹಾಂ, ಏನಂದಿ? ನಿನಗೀಗಾಗಲೇ 2 ಮಕ್ಕಳಿವೆಯಾ? ನೀನೆಂಥ ಜಾರಿಣಿ ಎಂದು 1 ವರ್ಷದ ನಮ್ಮ ಪ್ರೀತಿಯ ಪ್ರಯಾಣದಲ್ಲಿ ನನಗೆ ನನ್ನರಿವಿಗೆ ಬರಲೇ ಇಲ್ಲ. ತೂ, ನಿನ್ನ ಮುಖಕ್ಕಿಷ್ಟು ಬೆಂಕಿ ಹಾಕ, ಬುಸುಗೊಡತೊಡಗಿದ್ದ ಪ್ರಭುರಾಜ. ಪ್ರಭು, ನಾನು ಹಾಗೆಂದರೆ ನನಗೆ 2 ಮಕ್ಕಳಿವೆ ಎಂದು ನಾನು ಹೇಳಿಲ್ಲ. ನಮಗೆ 2 ಮಕ್ಕಳಿವೆ ಎಂದು ಹೇಳಿದೆ. ನಾನು ಜಾರಿಣಿ ಅಲ್ವೇ ಅಲ್ಲ, ನಾನು ಅಪ್ಪಟ ಭಾರತದ ನಾರಿ. ನೀನು ಹೀಗೆ ಅಂದಿದ್ದಕ್ಕೆ ನನಗೇನು ಬೇಸರ ಇಲ್ಲ. ಶೈಲಜಾಳ ಮಾತು ನೋಟದಲ್ಲಿ ತುಂಟದನ ಇತ್ತು. ಮುಸಿ ಮುಸಿ ನಗತೊಡಗಿದಳು. ನಮಗೆ ಯಾವಾಗ 2 ಮಕ್ಕಳು ಹುಟ್ಟಿದವು? ಅದೇನು ಅಂತ ತುಸು ಬಿಡಿಸಿ ಹೇಳಬಾರ್ದೆ? ತಿಳಿದುಕೊಳ್ಳುವ ತವಕ, ಕುತೂಹಲ ಪ್ರಭುರಾಜನಿಗೆ. ಪ್ರಭು, ಅದೇ ನಿಮ್ಮ ತಮ್ಮ ಅಥರ್ವ ಮತ್ತು ತಂಗಿ ಕೀರ್ತನ ಇಬ್ಬರೂ ನಮಗೆ ಮಕ್ಕಳಿದ್ದ ಹಾಗೆ ಅಲ್ವಾ? ಅವರ ವಿದ್ಯಾಭ್ಯಾಸ, ಮದುವೆ ಮತ್ತು ಭಾವಿ ಜೀವನದ ಬಗ್ಗೆ ನಮಗಿಬ್ಬರಿಗೂ ಜವಾಬ್ದಾರಿ ಇರೋದ್ರಿಂದ ಸದ್ಯ ಅಂದರೆ ಮುಂದಿನ 3-4 ವರ್ಷಗಳವರೆಗೆ ನಮಗೆ ಮಕ್ಕಳು ಬೇಡ ಎಂದೇ ಅಷ್ಟೆ. ಅಪ್ಪ ಶೈಲು, ನನ್ನ ಜೀವವನ್ನೇ ಹಿಂಡಿ ಬಿಟ್ಟಿದೆಯಲ್ಲಿ. ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯಿತು. ಸಾರಿ ಶೈಲು, ದುಡುಕಿ ಏನೇನು ಅಸಹ್ಯಕರ ಶಬ್ದ ಬಳಸಿ ಬೈದು ಬಿಟ್ಟೆ. ದುಡುಕು ಸ್ವಭಾವದ ಈ ಹುಡುಗರನ್ನು ಕ್ಷಮಿಸಿಬಿಡು. ಮತ್ತೆ ನೀನು ನನ್ನ ಒಡ ಹುಟ್ಟಿದವರನ್ನು ನಿನ್ನ ಮಕ್ಕಳೇ ಎಂದು ಭಾವಿಸಿರುವುದನ್ನು ತಿಳಿದು ನನ್ನ ಮನದುಂಬಿ ಬರ್ತಾ ಇದೆ, ಹೃದಯ ಅಳುತ್ತಿದೆ. ನಿನ್ನ ಭಾವನೆಗಳಿಗೆ ಶರಣಾರ್ಥಿಗಳು. ನಿನ್ನಂಥ ಸದ್ಗುಣಿ ಸಂಪನ್ನೆಯನ್ನು ಪಡೆದಿರುವ ನಾನೇ ಭಾಗ್ಯಶಾಲಿ. ಪ್ಲೀಸ್ ಕ್ಷಮಿಸಿಬಿಡು ನನ್ನ ಒರಟುತನಕ್ಕೆ ಎನ್ನುತ್ತಾ ಪ್ರಭುರಾಜ್ ಶೈಲಜಾಳನ್ನು ಬಿಗಿದಪ್ಪಿಕೊಂಡು ಮನಸಾರೆ ಮುದ್ದಿಸಿದ. ಶೈಲು, ನಿನ್ನಂತೆ ನಾನು ಯೋಚಿಸಿದ್ದೇನೆ. ಜವಾಬ್ದಾರಿಯನ್ನು ನಿಭಾಯಿಸಿದ ನಂತರ ಅಷ್ಟೇ ನಮ್ಮದೆನ್ನುವ ಕುಡಿಗಳಿಗೆ ಪ್ರಯತ್ನಿಸೋಣ. ಸದ್ಯ ನಮಗೆ ಮಕ್ಕಳು ಬೇಡ.
ಅದಕ್ಕೆ ಮುಂಜಾಗರೂಕತೆ ಕ್ರಮ ತೆಗೆದುಕೊಂಡೇ ಮುಂದುವರಿಯೋಣ, ಸರಿನಾ? ನನ್ನ ಪ್ರಭು ತುಂಬ ಜಾಣ. ನನ್ನ ಹುಡುಗಿಯಷ್ಟು ನಾನು ಜಾಣನಲ್ಲ ಬಿಡು ಎಂದೆನ್ನುತ್ತಾ ಪ್ರಭುರಾಜ್ ಶೈಲಜಾಳನ್ನು ಆವರಿಸಿದ. ನವದಂಪತಿಗಳ ತುಂಟಾಟಕ್ಕೆ ಮಿತಿ ಇರಲಿಲ್ಲ. ಪ್ರಭುರಾಜ್ ಮತ್ತು ಶೈಲಜಾರದು ಅಂತರ್ಜಾತೀಯ ಮದುವೆ. ಪ್ರಭುರಾಜ್ ಸ್ಮಾರ್ತ ಬ್ರಾಹ್ಮಣನಾದರೆ ಶೈಲಜಾ ಲಿಂಗಾಯತ ಮತದವಳು. ಇಬ್ಬರು ಕೊಪ್ಪಳ ಜಿಲ್ಲೆಯವರೇ, ಆದರೆ ತಾಲೂಕು ಮತ್ತು ಊರುಗಳು ಬೇರೆ ಬೇರೆಯಷ್ಟೇ. BA ಮುಗಿಯುವುದಕ್ಕಿಂತ ಮೊದಲೇ ಪ್ರಭುರಾಜನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು. ಒಳ್ಳೆ ಹೆಸರಾಂತ ಸಾಫ್ಟ್ವೇರ್ ಕಂಪನಿ. ಗ್ರಾಮವೊಂದರ ನಿವಾಸಿಗಳಾಗಿದ್ದ ಅವನ ತಂದೆ ಜಯತೀರ್ಥ ಶಾಸ್ತ್ರಿಗಳು ಗ್ರಾಮದ ನಂದೀಶ್ವರ ದೇವಸ್ಥಾನದ ಅರ್ಚಕರು. ತಾಯಿ ಪುಷ್ಪಾಬಾಯಿ ಗೃಹಿಣಿ. 3 ಜನ ಮಕ್ಕಳು: ಪ್ರಭುರಾಜ್, ಅಥರ್ವ, ಕೀರ್ತನ. 3 ಸ್ವಯಂ ಪ್ರತಿಭೆಯಲ್ಲಿ ಅರಳಿದ ಕುಸುಮಗಳು. ಓದಿನಲ್ಲಿ ಯಾವಾಗಲೂ ಮುಂದು. ಅರ್ಚಕ ವೃತ್ತಿಯ ಅಲ್ಪ ಸ್ವಲ್ಪ ಆದಾಯದಲ್ಲಿ ಜಯತೀರ್ಥ ಶಾಸ್ತ್ರಿಗಳು ಹಿರಿಮಗನ ವಿದ್ಯಾಭ್ಯಾಸದ ಖರ್ಚನ್ನು ನಿಭಾಯಿಸಿದ್ದರು. BE ಮುಗಿಯುತ್ತಲೇ ಪ್ರಭುರಾಜ್ ಕೆಲಸಕ್ಕೆ ಸೇರಿಕೊಂಡ. ತಮ್ಮ ತಂಗಿಯ ವಿದ್ಯಾಭ್ಯಾಸದ ಖರ್ಚು ಪ್ರಭುರಾಜನ ಹೆಗಲಿಗೆ ಬಿತ್ತು. 24 ತುಂಬುತ್ತಲೇ ಅವನ ಹೆತ್ತವರು ಪ್ರಭುರಾಜನಿಗೆ ಕನ್ಯಾನ್ವೇಷಣೆಯಲ್ಲಿ ತೊಡಗಿದರು. ಪ್ರಭುರಾಜ್ ಕೆಂಪನೆಯ ಮೈಬಣ್ಣದ ಸುಂದರಾಂಗ. ಮುಂದಿನ 1 ವರ್ಷದಲ್ಲಿ ಹಲವಾರು ಹುಡುಗಿಯರನ್ನು ನೋಡಿದ. ದಿನಗಳು ಸರಿದು ಹೋದವೇ ವಿನಃ ಪ್ರಭುರಾಜನಿಗೆ ಸೂಕ್ತ ಜೋಡಿಯಾಗುವಂತಹ ಹುಡುಗಿಯೇ ಸಿಗಲಿಲ್ಲ. ಚೆಂದವಿಲ್ಲದ ಹುಡುಗಿಯರೇ ಕನ್ಯಾನ್ವೇಷಣೆಯ ಹಾದಿಯಲ್ಲಿ ಕಂಡಿದ್ದರು. ಅಷ್ಟರಲ್ಲಿ ಬೆಂಗಳೂರಿನ ವರ್ಣಿತ ಎಂಬ ಟೆಕ್ಕಿಯೊಬ್ಬಳಿಗೆ ಪ್ರಭುರಾಜನ ಪರಿಚಯವಾಗಿತ್ತು. ಹ್ಯಾಂಡ್ಸಮ್ ಗೈ ಪ್ರಭುರಾಜ್ ಅವಳಿಗೆ ಇಷ್ಟ ಆಗಿಬಿಟ್ಟ. ಪ್ರಭುರಾಜನಿಗೂ ಚೆಂದದ ಹುಡುಗಿ ವರ್ಣಿತ ಇಷ್ಟವಾಯಿತು. ಇಬ್ಬರ ಪ್ರೀತಿಯ ತಿರುಗಾಟ ಶುರುವಾಯಿತು. ಆಗರ್ಭ ಶ್ರೀಮಂತರ ಮನೆತನ ಅವಳದು. ಒಂದು ಶುಭಗಳಿಗೆಯಲ್ಲಿ ವರ್ಣಿತ ತಾನು ಪ್ರಭುರಾಜನನ್ನು ಪ್ರೀತಿಸುವುದಾಗಿ ತನ್ನೆದೆಯ ಹಂಬಲವನ್ನು ತೆರೆದಿಟ್ಟಳು. ಅಳಿದು ತೂಗಿ ಪ್ರಭುರಾಜ್ ತಾನು ಅವಳನ್ನು ಪ್ರೀತಿಸುವುದಾಗಿ ಘೋಷಿಸಿದ. ಜೊತೆಗೆ ತನ್ನ ಮನೆಯ ಹಣಕಾಸು ಸ್ಥಿತಿಯ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ. ಪ್ರಭು, ನಿನ್ನ ಮನೆತನದ ಸ್ಥಿತಿ ಹೇಗೆ ಇರಲಿ, ನೋ ಪ್ರಾಬ್ಲಮ್. ಆದರೆ ನನ್ನದೊಂದು 1-2 ಕಂಡೀಷನ್ಸ್ ಇದೆ. ಅವುಗಳನ್ನು ನೀನು ಫುಲ್ಫಿಲ್ ಮಾಡಿದರೆ ಸಾಕು ಅಷ್ಟೇ. ಮೆಲ್ಲಗೆ ಬಾಂಬ್ ಸಿಡಿಸಿದಳು ವರ್ಣಿತ. ಪ್ರಭು ಒಂದಿಷ್ಟು ವಿಚಲಿತನಾದ. ತನ್ನ ಪ್ರೀತಿ ಸುಖಾಂತ್ಯ ಕಂಡಿದೆ ಎನ್ನುವಷ್ಟರಲ್ಲಿ ಕಂಡೀಷನ್ಸ್ ಹಾಕ್ತಾ ಇದ್ದಾಳಲ್ಲ, ಇರಲಿ ಅವೇನೆಂದು ಮೊದಲು ಕೇಳಿಸಿಕೊಳ್ಳೋಣ ಎಂದು ಮನದ ಒಳಗೆ ಗುಣಾಕಾರ ಭಾಗಾಕಾರ ಹಾಕಿದ. ವರ್ಣಿತ ಅದೇನೆಂದು ಹೇಳಿಬಿಡಲ್ಲ ಕೇಳಿದ. ಮದುವೆಯ ನಂತರ ರಾಹು, ಕೇತು, ಶನಿಗಳು ನಮ್ಮ ಜೊತೆಗಿರಬಾರ್ದು ಎಂದಳು. ಹಾಗೆಂದ್ರೇನು? ಈ ಕೋಡ್ ವರ್ಡ್ಸ್ ನನಗೆ ಅರ್ಥ ಆಗ್ತಾ ಇಲ್ಲ ಎಂದ ಕುತೂಹಲದಿಂದ. ಅಷ್ಟು ಅರ್ಥ ಆಗ್ತಾ ಇಲ್ವೇ? ರಾಹು ಕೇತು ಅಂದರೆ ನಿನ್ನ ತಾಯಿ ತಂದೆ ಅಂತ. ಶನಿಗಳು ಎಂದರೆ ನಿನ್ನ ಒಡ ಹುಟ್ಟಿದವರು ಕಣು. ಅವರ್ಯಾರೂ ನನಗೆ ಬೇಕಿಲ್ಲ. ನಿನ್ನ ಪ್ರೀತಿ ಹೊಂದಿದ್ದರೆ ಸಾಕು ಅಷ್ಟೇ ಎಂದಳು ನಿಷ್ಠೂರವಾಗಿ. ವರ್ಣಿತ, ನೀನು ಹೇಳ್ತಾ ಇರುವುದೇನು? ತಾಯಿ ತಂದೆಯರಿಲ್ಲದೆ ನಾವು ಧರೆಗೆ ಉದಯಿಸಿ ಬಂದಿದ್ದೇವೇನು? ಒಡ ಹುಟ್ಟಿದವರಿಲ್ಲದ ಕುಟುಂಬ ಒಂದು ಕುಟುಂಬವೇ? ಇದೊಂಥರ ಅಮಾನವೀಯತೆಯ ಅಟ್ಟಹಾಸ ಕಣೆ ಎಂದು ವಿಚಲಿತನಾಗಿ ಹೇಳಿದ. ಇಂತಹ ಪಾಠಗಳು ನನಗೆ ಸೇರುವುದಿಲ್ಲ ಪ್ರಭು. ನಮ್ಮಪ್ಪ ನಮಗಾಗಿ ಬೆಂಗಳೂರಿನಲ್ಲಿ ಒಂದು ಮನೆಯನ್ನು ಗಿಫ್ಟಾಗಿ ಕೊಡುವುದಾಗಿ ಒಪ್ಕೊಂಡಿದ್ದಾರೆ. ನನ್ನ ಕಂಡೀಷನ್ಸ್ಗೆ ಒಪ್ಪುವುದಾದರೆ ನಮ್ಮಿಬ್ಬರ ಜೋಡಿ ಒಂದಾಗೋದು. ಇಲ್ವಾದರೆ ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ನಿನ್ನ ಪ್ರೀತಿಗೆ ಎಳ್ಳು ನೀರು ಬಿಟ್ಟು ಬೇರೊಬ್ಬನಲ್ಲಿ ಪ್ರೀತಿಯನ್ನು ಹುಡುಕಿಕೊಳ್ಳುವೆ. ಅಂತಹ ತಾಕತ್ತು ನನಗಿದೆ, ನೇರವಾಗಿ ದಿಟ್ಟವಾಗಿ ಹೇಳಿದ್ದಳು ವರ್ಣಿತ. ಅವಳು ಮಾತನಾಡುತ್ತಿಲ್ಲ. ಅವಳ ಶ್ರೀಮಂತಿಕೆ ಮಾತನಾಡ್ತಾ ಇದೆ. ಇಂಥವಳ ಶ್ರೀಮಂತಿಕೆಯಿಂದ ನನಗೇನು ಆಗಬೇಕಿಲ್ಲ ಎಂದು ಮನದೊಳಗೆ ಯೋಚಿಸಿ ಪ್ರಭುರಾಜ್ ವರ್ಣಿತಾಳ ಪ್ರೀತಿಗೆ ಅಂದೇ ಎಳ್ಳು ನೀರು ಬಿಟ್ಟ. ತದನಂತರ ಪರಿಚಯ ಆದದ್ದು ಅವನ ಕಂಪನಿಯ ಪಕ್ಕದ ಕಂಪನಿಯ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಶೈಲಜಾ ಎಂಬ ನಿರಾಭರಣ ಸುಂದರಿ. ಅವನ ಜಿಲ್ಲೆಯವಳೆ. ಪರಿಚಯ ಸ್ನೇಹವಾಗಿ ಸ್ನೇಹ ಪ್ರೀತಿಗೆ ತಿರುಗಲು ಬಹಳ ದಿನಗಳೇನೂ ಬೇಕಾಗಲಿಲ್ಲ. ಆಗ ಗೊತ್ತಾಗಿದ್ದು ಇಬ್ಬರ ಜಾತಿ ಬೇರೆ ಬೇರೆ ಎಂಬುದು. ಅಷ್ಟರಲ್ಲಿ ಅವರ ಪ್ರೀತಿ ಆಕಾಶದೆತ್ತರಕ್ಕೆ ಬೆಳೆದಿತ್ತು. ಶೈಲಜಾ ಬಡ ರೈತಾಪಿ ಕುಟುಂಬದಿಂದ ಬಂದವಳು. ಚಿಕ್ಕಂದಿನಲ್ಲಿಯೇ ಹೆತ್ತವರನ್ನು ಕಳೆದುಕೊಂಡ ನತದೃಷ್ಟೆ. ಬೆಳೆದದ್ದು ದೊಡ್ಡಪ್ಪ ದೊಡ್ಡಮ್ಮನ ಪೋಷಣೆಯಲ್ಲಿ. ಪ್ರಭು, ನಿನ್ನ ಜಾತಿ ಬೇರೆ ಇರುವುದರಿಂದ ನಮ್ಮ ಮದುವೆಗೆ ನನ್ನ ದೊಡ್ಡಪ್ಪ ದೊಡ್ಡಮ್ಮನ ಒಪ್ಪಿಗೆ ಅವಶ್ಯಕತೆ ಇದೆ. ನಾನವರನ್ನು ಒಪ್ಪಿಸುವ ಭಗೀರಥ ಪ್ರಯತ್ನ ಮಾಡುವೆ. ಮೆಲ್ಲಗೆ ವಿಷಯ ಪ್ರಸ್ತಾಪಿಸಿದ್ದಳು ಶೈಲಜಾ. ಶೈಲು, ನಾನು ನಮ್ಮ ಮನೆಯಲ್ಲಿ ಅದನ್ನೇ ಮಾಡಬೇಕಿದೆ. ಮೇಲಾಗಿ ನನ್ನ ತಮ್ಮ ತಂಗಿಯರ ವಿದ್ಯಾಭ್ಯಾಸದ ಜವಾಬ್ದಾರಿಯು ನನ್ನ ಮೇಲಿದೆ. ಅದಕ್ಕೆ ನಿನ್ನ ಸಹಕಾರದ ಅಗತ್ಯ ಇದೆ ಎಂದು ಪ್ರಭುರಾಜ್ ತನ್ನ ಮನೆಯ ಸ್ಥಿತಿಗತಿಯ ಬಗ್ಗೆಯೂ ಬಿಚ್ಚಿಟ್ಟಿದ್ದ. ನಿನ್ನ ತಮ್ಮ ತಂಗಿಯ ವಿದ್ಯಾಭ್ಯಾಸ ಮದುವೆಯ ಬಗ್ಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ. ನಮ್ಮ ತ್ಯಾಗದಲ್ಲಿ ಅವರ ಏಳಿಗೆಯನ್ನು ಕಂಡುಕೊಳ್ಳೋಣ. ಅವರ ಏಳಿಗೆಯಲ್ಲಿ ನಾವು ಸಾರ್ಥಕತೆ ಅನುಭವಿಸಿ ಸಂಭ್ರಮಿಸೋಣ. ಅವರಿಬ್ಬರನ್ನು ನನ್ನ ಮಕ್ಕಳೆಂದೇ ಭಾವಿಸುವೆ.
ಶೈಲಜಾ ಬಿಚ್ಚು ಮನಸ್ಸಿನಿಂದ ಹೇಳಿದ್ದಳು. ಪ್ರಭುರಾಜ್ ಮತ್ತು ಶೈಲಜಾ ತಮ್ಮ ತಮ್ಮ ಮನೆಗಳಲ್ಲಿ ವಿಷಯ ಪ್ರಸ್ತಾಪಿಸಿದರು. ಜಾತಿಯ ಆಧಾರದ ಮೇಲೆ ಎಲ್ಲರೂ ತಿರಸ್ಕರಿಸಲು ಪ್ರಯತ್ನಿಸಿದ್ದು ನಿಜವೇ. ಕೊನೆಗೆ ಶೈಲಜಾಳ ಹಠ ಅವಳ ದೊಡ್ಡಪ್ಪ ದೊಡ್ಡಮ್ಮನ ಮನಸ್ಸುಗಳನ್ನು ಗೆಲ್ಲುವುದರಲ್ಲಿ ಯಶಸ್ಸು ಪಡೆದಿತ್ತು. ಮುಂದಿನ 20-30 ವರ್ಷಗಳಲ್ಲಿ ಸಮಾಜದ ರೀತಿ ನೀತಿಗಳಲ್ಲಿ ಆಗುವ ಬದಲಾವಣೆಗಳನ್ನು ಕಂಡವರ್ಯಾರು? ಸದ್ಯಕ್ಕಂತೂ ಶೈಲಜಾಳ ಪ್ರೀತಿಯನ್ನು ಸ್ವೀಕರಿಸಿದರಾಯಿತು ಎಂದು ಶೈಲಜಾಳ ವಿಶಾಲ ಮನೋಭಾವದ ಬಗ್ಗೆ ತಿಳಿದುಕೊಂಡ ಪ್ರಭುರಾಜನ ಹೆತ್ತವರು ಸಂತಸದಿಂದ ಮದುವೆಗೆ ಹಸಿರು ನಿಶಾನೆ ತೋರಿಸಿದ್ದರು. ಅಂತೂ ಪ್ರಭುರಾಜ್ ಶೈಲಜಾರ ಕಲ್ಯಾಣೋತ್ಸವ ಯಾವ ಅಡೆತಡೆ ಇಲ್ಲದೆ ಸಂಭ್ರಮದಿಂದ ಜರುಗಿದ್ದಲ್ಲದೆ ಶೈಲಜಾ ಪ್ರಭುರಾಜನ ಮನೆ ತುಂಬಿದಳು. ಶೈಲಜಾ ತಾನು ಹೇಳಿದ್ದಂತೆ ಅಥರ್ವ ಮತ್ತು ಕೀರ್ತನಾರನ್ನು ತನ್ನ ಮಕ್ಕಳೇ ಎಂದು ಘೋಷಿಸಲು ಮುಂದಾದಳು. ಅಂದು ತನ್ನ ಸಹೋದ್ಯೋಗಿ ಗೆಳತಿಯ ಪಾರ್ಟಿಯನ್ನು ಮುಗಿಸಿಕೊಂಡು ಮನೆ ಸೇರುವಷ್ಟರಲ್ಲಿ ರಾತ್ರಿ 11 ಗಂಟೆ ಸಮೀಪಿಸುತ್ತಿತ್ತು. ಪ್ರಭುರಾಜ್ ಕಂಪನಿಯ ಜರೂರಿ ಕೆಲಸದ ನಿಮಿತ್ತ ಚೆನ್ನೈಗೆ ಹೋಗಿದ್ದ. ಕೀರ್ತನ ಕಾಲೇಜಿನ ಪ್ರವಾಸಕ್ಕೆ ಹೋಗಿತ್ತು. ಮನೆಯಲ್ಲಿ ಅಂದು ಶೈಲಜಾ ಮತ್ತು ಅಥರ್ವ ಇಬ್ಬರೇ. ಯಾಕ್ರಿ ವೈನಿ, ಭಾಳ ಲೇಟ್ ಆಯ್ತಲ್ಲ, ಹೆಂಗೆ ಬಂದ್ರಿ? ಫಂಕ್ಷನ್ ತುಸು ಲೇಟಾಗಿ ಸ್ಟಾರ್ಟ್ ಆಯಿತು, ಹಾಗಾಗಿ ಬರೋದಕ್ಕೆ ತಡ ಆಯಿತು, ಕ್ಯಾಬ್ ಮಾಡ್ಕೊಂಡು ಬಂದೆ ಎಂದಳು ಶೈಲಜಾ. ಹೌದ್ರಾ? ಇಷ್ಟೊತ್ತಿನಾಗ ಕ್ಯಾಬ್ನಲ್ಲಿ ಒಬ್ಬರೇ ಬರೋದು ಅಷ್ಟು ಸೇಫ್ ಅಲ್ಲ ವೈನಿ. ನೀವು ಹೇಳಿದರೆ ನಾನೇ ಅಲ್ಲಿಗೆ ಬಂದು ಕರ್ಕೊಂಡು ಬಂದುಬಿಡ್ತಿದ್ದೆ. ನೀವೇನೋ 8:30-9 ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಹಾಗೆ ಅಂದ್ಕೊಂಡೆ, ಆದರೆ ನಿಮ್ಗೆ ಯಾಕೆ ತೊಂದರೆ ಅಂತ ಅಂದ್ಕೊಂಡು ದೇವರ ಮೇಲೆ ಭಾರ ಹಾಕಿ ಕ್ಯಾಬಲ್ಲಿ ಬಂದುಬಿಟ್ಟೆ. ಹಾಗೆಲ್ಲ ಏನೂ ಆಗಂಗಿಲ್ಲ. ಅದಿರಲಿ, ನಿಮ್ಮದು ಊಟ ಆಯಿತಾ ಎಂದು ಮೈದು ನನ್ನನ್ನು ಕೇಳಿದ್ಲು. ಆಗಲೇ 9ಕ್ಕೆ ನಾನು ಊಟ ಮಾಡಿದೆ, ನಿಮ್ಮದೇ ದಾರಿ ನೋಡ್ತಾ ಇದ್ದೆ. ಹೌದಾ ಎಂದೆನ್ನುತ್ತಾ ಶೈಲಜಾ ತನ್ನ ರೂಮ್ನತ್ತ ಹೆಜ್ಜೆ ಹಾಕ್ತಾ ಇದ್ದಾಗ ಅಥರ್ವನತ್ತ ದೃಷ್ಟಿ ಹರಿಸಿದಳು. ಅಥರ್ವ ಅವಳನ್ನೇ ನೋಡ್ತಾ ಇದ್ದದ್ದನ್ನು ಗಮನಿಸದೇ ಇರಲಿಲ್ಲ. ಒಂದು 10 ನಿಮಿಷದಲ್ಲಿ ಶೈಲಜಾ ಬಟ್ಟೆ ಬದಲಾಯಿಸಿ ರಾತ್ರಿ ಉಡುಗೆ ಧರಿಸಿ ಬಂದಳು. ಅಥರ್ವ ಸೋಫಾದಲ್ಲಿ ಕುಳಿತುಕೊಂಡು ಟಿವಿಯಲ್ಲಿ ಬರ್ತಾ ಇದ್ದ ಸುದ್ದಿಯ ಕಡೆಗೆ ಗಮನ ಹರಿಸಿದ್ದ. ಅಥರ್ವ, ಆಗಲೇ ತುಂಬ ಹೊತ್ತಾಗಿದೆ, ಮಲಗಿಬಿಡ್ರಲ್ಲ, ಈ ನ್ಯೂಸ್ ಬೆಳಗಿನ ತನಕ ಇದ್ದದ್ದೇ ಎಂದು ಅಥರ್ವನನ್ನು ಎಬ್ಬಿಸಿದಳು. ಹೂನ್ರಿ ವೈನಿ, ನೀವು ಮಲಗಿಬಿಡ್ರಿ ಎಂದೆನ್ನುತ್ತಾ ಟಿವಿ ಆಫ್ ಮಾಡಿದ. ವೈನಿ, ಇವತ್ತು ಫಂಕ್ಷನ್ಗೆ ಸೀರೆ ಉಟ್ಕೊಂಡು ಹೋಗಿದ್ರಲ್ಲ, ಆ ಸೀರೆಯಲ್ಲಿ ನೀವು ಭಾಳ ಬೊಂಬಟ್ಟಾಗಿ ಕಾಣ್ತಾ ಇದ್ರಿ. ಅದಕ್ಕೆ ಸೀರೆಯೇ ನಾರಿಗೆ ಭೂಷಣ ಅಂತ ಹಿರಿಯರು ಹೇಳಿರೋದು ಸರಿಯಾಯ್ತೆ ನೋಡ್ರಿ ಎಂದ ಅಥರ್ವ. ಹೌದೇನ್ರಿ ಎಂದೆನ್ನುತ್ತಾ ಶೈಲಜಾ ಅಥರ್ವನತ್ತ ದೃಷ್ಟಿ ಹರಿಸಿದಾಗ ಅವನು ಆಗಲೂ ಅವಳನ್ನೇ ಬಿಟ್ಟ ಕಣ್ಣುಗಳಿಂದ ನೋಡ್ತಾ ಇದ್ದ. ಇವತ್ತು ಇವನು ಹೀಗ್ಯಾಕೆ ನನ್ನ ನೋಡ್ಲಿಕ್ಕತ್ಯಾನ? ಹೊಸ ಟ್ರೆಂಡಿನ ಡ್ರೆಸ್ ಧರಿಸಿದಾಗ, ಹೊಸ ಡಿಸೈನ್ನ ಸೀರೆ ಉಟ್ಕೊಂಡಾಗ ಇವನು ಹೀಗೆ ಹೊಗಳುವುದು ನೋಡುವುದು ಹೊಸದೇನಲ್ಲ ಬಿಡು ಎಂದು ಶೈಲಜಾ ಅಂದುಕೊಂಡಳಾದರೂ ತುಸು ಹೆದರಿಕೊಂಡಿದ್ದು ನಿಜ. ಸರಿ ವೈನಿ, ಗುಡ್ ನೈಟ್ ಎಂದು ಅಥರ್ವ ಹಾಲ್ನಲ್ಲಿದ್ದ ದಿವಾನದ ಮೇಲಿದ್ದ ತನ್ನ ಹಾಸಿಗೆಯನ್ನು ಸರಿಪಡಿಸಲು ಮುಂದಾದ. ಅದು 2 ಬೆಡ್ರೂಮ್ನ ಫ್ಲ್ಯಾಟ್. ಒಂದು ರೂಮು ಪ್ರಭು ಶೈಲಜಾರದು, ಇನ್ನೊಂದು ಕೀರ್ತನಾಳದು. ಅಥರ್ವ ಮಲಗುವುದು ಹಾಲ್ನಲ್ಲಿಯೇ. ಅಷ್ಟರಲ್ಲಿ ಶೈಲಜಾ, ಅಥರ್ವ ಯಾಕೋ ವಾಂತಿ ಬಂದ ಹಾಗಾಗ್ತಾ ಇದೆ ಎನ್ನಷ್ಟರಲ್ಲಿ ಅಥರ್ವ ಅವಳತ್ತ ದೌಡಾಯಿಸಿದ. ಅವನು ಅವಳ ಸಮೀಪ ಹೋಗುವುದಕ್ಕೂ ಅವಳು ವಾಂತಿ ಮಾಡಿಕೊಳ್ಳುವುದಕ್ಕೂ ಸರಿ ಹೋಯಿತು. ಅವನುಟ್ಟಿದ್ದ ಲುಂಗಿಯ ಮೇಲೆ ವಾಂತಿ ಎಲ್ಲ ಸಿಡಿಯಿತು. ಅಷ್ಟೊತ್ತಿಗೆ ಶೈಲಜಾ ನಿತ್ರಾಣಳಾಗಿದ್ದನ್ನು ಅಥರ್ವ ಗಮನಿಸಿದ್ದ. ತಕ್ಷಣ ಅವಳ ತೋಳನ್ನು ಹಿಡಿದುಕೊಂಡು ಜನರಲ್ ಬಾತ್ರೂಮ್ಗೆ ಕರೆದುಕೊಂಡು ಹೋಗಿ ಸ್ಟೂಲ್ ಮೇಲೆ ಕೂಡ್ರಿಸಿದ. ಅವಳ ಒಂದು ಕೈ ಹಣೆಯ ಮೇಲಿತ್ತು, ಇನ್ನೊಂದು ಕೈ ಎದೆಯನ್ನು ಒತ್ತಿಕೊಂಡು ಹಿಡಿದಿತ್ತು. ಅವಳು ಪಾರ್ಟಿಯಲ್ಲಿ ತಿಂದಿದ್ದೆಲ್ಲ ಹೊರಗೆ ಬಂದಿತ್ತು. ವಾಂತಿಯಾಗುವುದು ಸಂಪೂರ್ಣ ನಿಂತ ನಂತರ ಶೈಲಜಾ ಬಾಯಿ ತೊಳೆದುಕೊಂಡಳು. ಆಗಲೂ ಸುಸ್ತು ಆವರಿಸಿತ್ತು. ಅವಳ ತೋಳು ಹಿಡಿದುಕೊಂಡೇ ಅಥರ್ವ ಅವಳನ್ನು ಅವರ ರೂಮಿಗೆ ಕರೆದುಕೊಂಡು ಹೋದ. ಅವಳು ಹಾಗೆಯೇ ಹಾಸಿಗೆಗೆ ಒರಗಿದಳು. ಸಮಯ ಆಗಲೇ ರಾತ್ರಿ 12:30 ದಾಟಿತ್ತು. ವೈನಿ, ಹೀಗೆ ಮಲಗಿಕೊಳ್ಳ್ರಿ, ನಾನು ಒಂದಿಷ್ಟು ಬಿಸಿ ನೀರಿಗೆ ನಿಂಬೆಹಣ್ಣು ಹಿಂಡಿ ಪಾನಕ ಮಾಡ್ಕೊಂಡು ಬರುವೆ ಎನ್ನುತ್ತಾ ಅಥರ್ವ ಅಡುಗೆ ಮನೆಯತ್ತ ದೌಡಾಯಿಸಿದ. 2 ಲೋಟದಷ್ಟು ನೀರನ್ನು ಕಾಯಿಸಿದ. ಅದಕ್ಕೆ ಒಂದಿಷ್ಟು ಸಕ್ಕರೆ, ಉಪ್ಪು ಸೇರಿಸಿ ಮೇಲೆ ನಿಂಬೆ ರಸ ಹಿಂಡಿ ಅದನ್ನು ಲೋಟಕ್ಕೆ ಹಾಕಿಕೊಂಡು ಬಂದು ಶೈಲಜಾಳ ಮುಂದೆ ಹಿಡಿದು, ವೈನಿ, ಇದನ್ನು ತಕ್ಷಣ ಕುಡಿಯಿರಿ, ಮೈಯಲ್ಲಿ ಚೈತನ್ಯ ಬರುತ್ತೆ ಎಂದ. ಅವಳು ಮಾತಿಲ್ಲದೆ ಎದ್ದು ಕುಳಿತು ಗುಟುಕು ಗುಟುಕಾಗಿ ಪಾನಕವನ್ನು ಹೀರಿದಳು. ತುಂಬ ಹಿತ ಎನಿಸಿತು. ಹಾಗೆ ಮತ್ತೆ ಹಾಸಿಗೆಗೆ ಒರಗಿದಳು. ಅಂಗಾತ ಮಲಗಿದ ಅವಳ ದೃಷ್ಟಿ ಅಥರ್ವ ಮೇಲೆಯೇ ಇತ್ತು. ಇನ್ನೂ 1 ಲೋಟ ಪಾನಕವಿದೆ, ತುಸು ಹೊತ್ತಿನ ನಂತರ ಕುಡಿಯುವಿರಂತೆ. ಇದ್ರೆ ಬಂದರೆ ಮಲಗಿಬಿಡಿ. ಹಾಗೇನಾದರೂ ಅಸ್ವಸ್ಥತೆ ಕಂಡರೆ ನನ್ನನ್ನು ಕೂಗಿ, ನಾನಿಲ್ಲೇ ಹಾಲ್ನಲ್ಲಿ ಮಲಗಿರ್ತೀನಿ. ಆಸ್ಪತ್ರೆಗೆ ಹೋಗೋಣವೆಂದರೆ ಹೋಗೋಣ ಎಂದ. ಆಸ್ಪತ್ರೆಗೇನೂ ಬೇಡ, ಆದರೆ ಹಾಲ್ನಲ್ಲಿ ವಾಂತಿಯಿಂದಾಗಿ ಗಲೀಜಾಗಿದೆಯಲ್ಲ ಎಂದಳು.
ಅದರ ಬಗ್ಗೆ ಚಿಂತಿಸಬೇಡಿ ಎನ್ನುತ್ತಾ ಖಾಲಿ ಲೋಟವನ್ನು ತೆಗೆದುಕೊಂಡು ಹೊರಗೆ ಹೋದ ಅಥರ್ವ. ಹಾಲ್ನಲ್ಲೇ ಆಗಲೇ ವಾಸನೆ ಹಿಡಿದಿತ್ತು. ಅಥರ್ವ ಮೆಲ್ಲಗೆ ಎಲ್ಲವನ್ನು ಸ್ವಚ್ಛ ಮಾಡಿ ಹಾಗೆಯೇ ಹಾಸಿಗೆ ಮೇಲೆ ಅಡ್ಡಾಗಿದ್ದ. ಅರ್ಧ ತಾಸು ಕಳೆದಿತ್ತೇನೋ. ಶೈಲಜಾ ಕೂಗು ಹಾಕಿದ್ಲು. ಅಥರ್ವ ದೌಡಾಯಿಸಿ ಹೋದ. ಅಥರ್ವ, ಯಾಕೋ ಹೊಟ್ಟೆ ತುಂಬ ನೋಯ್ತಾ ಇದೆ ಕಣ್ರಿ. ಅವಳ ಧ್ವನಿಯಲ್ಲಿ ನೋವಿನ ಎಳೆ ಇತ್ತು. ಮುಖವನ್ನು ಕಿವಿಚುತ್ತಿದ್ಲು. ವೈನಿ, ಫುಡ್ ಪಾಯ್ಸನಿಂಗ್ ಆಗಿರಬೇಕು. ವಾಂತಿ ಆಗಿದ್ರಿಂದ ಹೊಟ್ಟೆ ಅಂತೂ ಕ್ಲೀನ್ ಆಗಿದೆ. ಹೊಟ್ಟೆ ನೋವಿಗೆ ಒಂದು ಮಾತ್ರೆ ಜೊತೆಗೆ ಇನ್ನೊಂದು ಲೋಟ ಪಾನಕ ಕೊಡುವೆ ಎನ್ನುತ್ತಾ ಅಥರ್ವ ಮನೆಯಲ್ಲಿದ್ದ ಮೆಡಿಸಿನ್ ಕಿಟ್ ತಡಕಾಡಿದ. ಹೊಟ್ಟೆ ನೋವಿನ ಮಾತ್ರೆ ಸಿಕ್ಕಿತು. ಒಂದು ಮಾತ್ರೆ ನುಂಗಲು ಹೇಳಿ ಒಂದು ಲೋಟ ಬಿಸಿ ನೀರು ಕಾಯಿಸಿ ಪಾನಕ ಕುಡಿಸಿದ. ಅಲ್ರೇ ಅಥರ್ವ, ಆವತ್ತು ರೇಖಿ ಚಿಕಿತ್ಸೆ ಕೊಟ್ಟು ತಲೆನೋವು ಮಾಯ ಮಾಡಿದ್ರೆ ಇವತ್ತು ಹೊಟ್ಟೆ ನೋವಿಗೆ ರೇಖಿ ಚಿಕಿತ್ಸೆ ಕೊಟ್ಬಿಡ್ರಿ, ಬೇಗ ಕಡಿಮೆ ಆಗಬಹುದು ಎಂದಳು. ಸರಿ ವೈನಿ, ಹಾಗಾದರೆ ಮಂಚದ ಈ ತುದಿಗೆ ಮಲಗಿಬಿಡ್ರಿ. ಶೈಲಜಾವನು ಹೇಳಿದಂತೆ ಮಲಗಿ ಕಣ್ಮುಚ್ಕೊಂಡ್ಳು. ಅಥರ್ವ ಅವಳ ಹೊಟ್ಟೆಯ 3 ಇಂಚು ಮೇಲೆ ಅಂಗ ಇಟ್ಕೊಂಡು ಕಣ್ಮುಚ್ಚಿದ. ರೀ ಅಥರ್ವ, ಹೊಟ್ಟೆಯ ಮೇಲೆ ಇಟ್ಟೆ ರೇಖಿ ಮಾಡ್ರೆ, ಹೀಗೆ ಮಾಡಿದರೆ ರಿಸಲ್ಟ್ ಹೇಗಿರುತ್ತೆ ಅಂತ ನೋಡುವೆ. ಸರಿ ಅತ್ತಿಗೆ ಎಂದೆನ್ನುತ್ತಾ ಅಥರ್ವ ನಿಧಾನವಾಗಿ ತನ್ನ ಅಂಗೈಗಳನ್ನು ಶೈಲಜಾಳ ಹೊಟ್ಟೆಯ ಮೇಲೆ ಇಟ್ಟು ಕಣ್ಮುಚ್ಕೊಂಡ. ಅವನ ಹಸ್ತಸ್ಪರ್ಶದಲ್ಲಿ ಏನೋ ಒಂದು ಆಪ್ತಭಾವದ ಸೆಳವಿದೆ ಎಂದು ಗುರುತಿಸಿದಳು ಶೈಲಜಾ. ಸುಮಾರು 7-8 ನಿಮಿಷ ಅವನು ಧ್ಯಾನಸಕ್ತನಾದ. ಅಷ್ಟರಲ್ಲಿ ಶೈಲಜಾಳ ಹೊಟ್ಟೆ ನೋವು ಬಹುಮಟ್ಟಿಗೆ ಶಮನವಾಗಿತ್ತು. ತಾನೂ ಕಣ್ತೆರೆದು ವೈನಿಗೂ ಕಣ್ತೆರೆಯಲು ಹೇಳಿದ. ಅಥರ್ವ, ಜ್ವರ ಇರುವ ಹಾಗಿದೆ. ಹಣೆ ಕುತ್ತಿಗೆಯ ಮೇಲೆ ಕೈ ಇಟ್ಟುಕೊಂಡಿದ್ದ ಶೈಲಜಾ ಹೇಳಿದ್ಲು. ಅಥರ್ವನಿಗೂ ಹಣೆಯ ಮೇಲೆ ಕೈಯಿಟ್ಟು ನೋಡಲು ಹೇಳಿದ್ಲು. ಅವನು ಹಾಗೇ ಮಾಡಿದ. ಅಂಥದ್ದೇನಿಲ್ಲ, ತುಸು ಬೆಚ್ಚಗಿದೆ. ಈಗ ಸುಮ್ಮನೆ ಮಲಗಿಬಿಟ್ರಿ. ಹಾಗೇನಾದರೂ ತ್ರಾಸೆನಿಸಿದರೆ ಕೂಗಿ ಕರೆದು ಬಿಟ್ರಿ ಎನ್ನುತ್ತಾ ಹಾಲ್ನತ್ತ ಹೆಜ್ಜೆ ಹಾಕಿದ. ನನ್ನಿಂದ ನಿಮ್ಮ ನಿದ್ದೇನೂ ಹಾಳಾಯಿತು, ಶೈಲಜಾ ಹೇಳಿದ್ದು ಅಥರ್ವನಿಗೂ ಕೇಳಿಸಿತು. ಅಥರ್ವನಿಗೆ ಬೇಗನೆ ನಿದ್ದೆ ಬರಲಿಲ್ಲ. ತಾಸೊತ್ತಿನ ನಂತರ ಆಗಷ್ಟೇ ನಿದ್ದೆಗೆ ಜಾರಿದ್ದ. ಶೈಲಜಾಳ ಕೂಗು ಅಥರ್ವನನ್ನು ಎಚ್ಚರಿಸಿತು. ಅಥರ್ವ ಓಡೋಡುತ್ತಾ ಶೈಲಜಾಳ ಕೋಣೆಗೆ ಹೋದ. ಅವಳು ಮುಳುಗುತ್ತಿದ್ದಳು. ಅವಳ ಹಣೆಯ ಮೇಲೆ ಕೈಯಿರಿಸಿ ಪರೀಕ್ಷಿಸಿದ. ಬೆಂಕಿಯಂತೆ ಸುಡ್ತಾ ಇತ್ತು. ಜ್ವರದ ತಾಪದಲ್ಲಿ ಆಗಾಗ ಏನೇನೋ ಕನವರಿಸ್ತಾ ಇದ್ಲು. ಮುಳುಗುತ್ತಿದ್ದಳು. ಯಾವುದೋ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರಲಿಲ್ಲ. ಮನೆಯಲ್ಲಿದ್ದ ಥರ್ಮಾಮೀಟರ್ನಿಂದ ಪರೀಕ್ಷಿಸಿದ. 103 ಡಿಗ್ರಿ ಫ್ಯಾರನ್ಹೀಟ್ ಇತ್ತು. ಅಡುಗೆ ಮನೆಗೆ ದೌಡಾಯಿಸಿದ. ಒಂದಿಷ್ಟು ತೆಳು ಬಟ್ಟೆ ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಹೋದ. ವೈನಿಯ ಹಣೆಗೆ ಒದ್ದೆ ಬಟ್ಟೆಯ ಪಟ್ಟಿ ಹಾಕಿದ. ಅವಳ ಮಂಚದ ಪಕ್ಕದಲ್ಲೇ ಒಂದು ಕುರ್ಚಿ ಎಳೆದುಕೊಂಡು ಕುಳಿತುಕೊಂಡ. ತಣ್ಣೀರಿನ ಬಟ್ಟೆ ಹಣೆಯನ್ನು ಮುಟ್ಟುತ್ತಲೇ ಶೈಲಜಾಳಿಗೆ ಎಚ್ಚರ ಆಯಿತು. ಜ್ವರ ಬಂದಿರುವ ಬಗ್ಗೆ ತಿಳಿಸಿದ. ಹಣೆಗೆ ರೇಖಿ ಮಾಡಲು ತಿಳಿಸಿದ್ಲು. ಅಥರ್ವ ಅವಳ ಹಣೆಯ ಮೇಲೆ ಕೈಯಿಟ್ಟು ಚಿಕಿತ್ಸೆ ಆರಂಭಿಸಿ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನಸಕ್ತನಾದ. 5-6 ನಿಮಿಷಗಳಲ್ಲಿ ಜ್ವರ ಒಂದಿಷ್ಟು ತಹಬಂದಿಗೆ ಬಂದಿತ್ತು. ಮತ್ತೊಮ್ಮೆ ಥರ್ಮಾಮೀಟರ್ನಿಂದ ಮತ್ತೆ ಪರೀಕ್ಷಿಸಿದ. 99 ಡಿಗ್ರಿ ತೋರಿಸ್ತಾ ಇತ್ತು. ಒದ್ದೆ ಬಟ್ಟೆ ಹಾಕುವುದನ್ನು ಮುಂದುವರಿಸಿದ. ಹಾಗೆಯೇ 4-6 ಬಿಸ್ಕೆಟ್ ತಿನ್ನಿಸಿ ಒಂದು ಪ್ಯಾರಾಸಿಟಮಲ್ ಮಾತ್ರೆ ನುಂಗಿಸಿದ. ಬೆಳಗಾಗುವವರೆಗೂ ಒದ್ದೆ ಬಟ್ಟೆ ಹಾಕುವುದನ್ನು ಮುಂದುವರಿಸಿದ. ಮತ್ತೆ ಮತ್ತೊಂದು ಸಾರಿ ರೇಖಿ ಚಿಕಿತ್ಸೆ ಕೊಟ್ಟ. ನಡುವೆ 100ರ ಗಡಿ ದಾಟಿದ್ದ ಜ್ವರ ಬೆಳಗು ಹರಿಯುವಷ್ಟರಲ್ಲಿ ಸಾಮಾನ್ಯ ಸ್ಥಿತಿಗೆ ಬಂದಿತ್ತು. ಶೈಲಜಾಳ ಮುಖದಲ್ಲಿ ಲವಲವಿಕೆ ಮೂಡಿತ್ತು. ಮನಸ್ಸು ಉಲ್ಲಾಸಿತವಾಗಿತ್ತು. ಮುಂಜಾನೆ ಹೊತ್ತಿಗೆ ಗಡತ್ತಾಗಿ ನಿದ್ದೆಗೆ ಶರಣಾಗಿದ್ಲು. ಅಥರ್ವ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಅವಳ ಆರೈಕೆಯಲ್ಲಿ ತೊಡಗಿದ್ದ. ಮೂಡಣದಲ್ಲಿ ಕೆಂಪೊಡೆಯುವ ಮುನ್ನ ನಿದ್ರಾದೇವಿ ಅವನನ್ನು ತನ್ನ ಮಡಿಲಿಗೆ ಸೇರಿಸಿಕೊಳ್ಳುವ ಹುನ್ನಾರದಲ್ಲಿ ಯಶಸ್ವಿಯಾದ್ಲು. ಮನೆಯ ಕಾಲಿಂಗ್ ಬೆಲ್ ಸದ್ದಾದಾಗಲೇ ಶೈಲಜಾಳಿಗೆ ಎಚ್ಚರ ಆದದ್ದು. ಆಗ ಸಮಯ ಬೆಳಗಿನ 8 ಗಂಟೆ. ಕಣ್ಣು ಬಿಟ್ಟು ನೋಡಿದಾಗ ಅಥರ್ವ ಕುರ್ಚಿಯಲ್ಲೇ ಮಲಗಿದ್ದನ್ನು ಗಮನಿಸಿದಳು. ಹಣೆಯ ಮೇಲೆ ಒದ್ದೆ ಬಟ್ಟೆಯ ಪಟ್ಟಿ ಇತ್ತು. ದೇಹ ನಿತ್ರಣಗೊಂಡಿತ್ತು. ಅವನನ್ನು ಎಬ್ಬಿಸುವ ಪ್ರಯತ್ನ ಮಾಡದೆ ಹೇಗೋ ಸಂಭಾಳಿಸಿಕೊಂಡು ಎದ್ದು ತೂರಾಡುತ್ತಾ ಬಾಗಿಲು ತೆರೆದಳು. ಕೀರ್ತನ ಪ್ರವಾಸ ಮುಗಿಸಿಕೊಂಡು ಬಂದಿದ್ದಳು. ಅತ್ತಿಗೆ ಹುಷಾರಿಲ್ವಾ ಎಂದು ಕೇಳುತ್ತಾ ಕೀರ್ತನ ತನ್ನ ಬ್ಯಾಗನ್ನು ಅಲ್ಲೇ ಇಟ್ಟು ಶೈಲಜಾಳ ತೋಳಿಗೆ ಆಸರೆ ಕೊಟ್ಟು ಕೋಣೆಗೆ ಕರೆತಂದ್ಲು. ಅಥರ್ವ ಅಲ್ಲೇ ಕುರ್ಚಿಯಲ್ಲಿ ಮಲಗಿದ್ದನ್ನು ಕಂಡು ಗಾಬರಿಗೊಂಡ್ಳು. ಶೈಲಜಾ ಚುಟುಕಾಗಿ ನಿನ್ನೆ ರಾತ್ರಿ ನಡೆದಿದ್ದನ್ನು ಹೇಳಿದ್ಲು. ಅಷ್ಟರಲ್ಲಿ ಅಥರ್ವನಿಗೆ ಎಚ್ಚರವಾಗಿತ್ತು. ಕಣ್ಣು ಬಿಟ್ಟವನೇ ತಡಬಡಾಯಿಸಿ, ವೈನಿ ಹೇಗಿದ್ದೀರಿ? ಕೀರ್ತನ ನೀನ್ಯಾವಾಗ ಬಂದಿ ಎಂದು ಕೇಳಿದ. ಕೀರ್ತನ ತಾನು ಈಗಷ್ಟೇ ಬಂದೆ ಎಂದು ತಿಳಿಸಿದಳು. ಶೈಲಜಾ ಹತ್ರ ಬಂದು ಅಥರ್ವನ ತಲೆಗೂದಲಲ್ಲಿ ಬೆರಳಾಡಿಸುತ್ತಾ, ನಾನು ಗೆಲುವಾಗಿದ್ದೇನೆ ಕಣ್ರಿ. ಒಂದಿಷ್ಟು ನಿಶಕ್ತಿ ಅಷ್ಟೇ. ನೀವು ತುಂಬ ತೊಂದರೆ ತೆಗೆದುಕೊಂಡ್ಬಿಟ್ರಿ. ಇಡೀ ರಾತ್ರಿ ನಿದ್ದೆ ಇಲ್ಲದೆ ನನ್ನ ಸೇವೆ ಮಾಡಿದ್ರಿ. ಸ್ವಂತ ಹೆತ್ತಮ್ಮನನ್ನು ನೋಡಿಕೊಳ್ಳುವಂತೆ ನನ್ನ ಆರೈಕೆ ಮಾಡಿದ್ರಿ ಎನ್ನುವಷ್ಟರಲ್ಲಿ ಶೈಲಜಾ ಭಾವುಕಳಾಗಿ ಗದ್ಗದಿದ್ದಳಾದ್ಲು.
ವೈನಿ, ಅತ್ತಿಗೆ ಅಂದರೆ ತಾಯಿಗೆ ಸಮಾನ ಅಂತ ಹೇಳ್ತಾರೆ. ನಿಮ್ಮ ಜಾತಿ ಬೇರೆ ಬೇರೆಯಾಗಿದ್ದರೂ ನೀವು ಅಣ್ಣನಿಗೆ ಜೊತೆಯಾಗಿ ಬಂದಮೇಲೆ ನಮ್ಮನ್ನು ನಿಮ್ಮ ರಕ್ತವನ್ನು ಹಂಚಿಕೊಂಡ ಮಕ್ಕಳಂತೆ ನೋಡ್ಕೊಂಡು ಬಂದಿದ್ದೀರಿ. ಮಗನಿಗೆ ತಾಯಿಯ ಸೇವೆ ಮಾಡುವ ಅವಕಾಶ ಬಂದಿತ್ತು, ಮಾಡಿದೆ ಅಷ್ಟೇ. ಅದರಲ್ಲೇನೂ ವಿಶೇಷ ಇಲ್ಲ. ನನಗಿಂತ ನೀವು 5-6 ವರ್ಷ ದೊಡ್ಡವರಿರ್ಬೋದೇನೋ. ಈಗಿನ ಕಾಲದಲ್ಲಿ ಮದುವೆಯಾಗುತ್ತಲೇ ಹುಡುಗಿಯರೆಲ್ಲರೂ ಗಂಡನೊಂದಿಗೆ ಬೇರೆ ಮನೆ ಮಾಡ್ತಾರೆ. ತಾವಾಯಿತು ತಮ್ಮ ಮಕ್ಕಳಾಯಿತು ಎಂಬಂತಿರ್ತಾರೆ. ಅವರಿಗೆ ಅತ್ತೆ ಮಾವ ಬೇಡ, ಮೈದುನ ನಾದಿನಿಯರು ಬೇಡ, ಗಂಡನ ಅಕ್ಕ ಅಣ್ಣಂದಿರು ಬೇಡ. ಆದರೆ ನೀವು ಗುಣದಲ್ಲಿ ಮೇರು ಪಂಕ್ತಿಯಲ್ಲಿ ನಿಲ್ಲುತ್ತೀರಿ. ನಿಮ್ಮ ಸ್ವಭಾವ ಗುಣಗಳು, ಭೂಮಿ ತಾಯಿಯ ಗುಣಗಳು ಒಂದೇ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ನಮ್ಮ ಭವಿಷ್ಯದ ಜವಾಬ್ದಾರಿ ಹೊತ್ತು ನಮ್ಮ ಮನೆಗೆ ಬಂದರೆ, ನನ್ನ ಕೀರ್ತನಾಳ ವಿದ್ಯಾಭ್ಯಾಸ ಊಟ ಉಪಚಾರದ ಹೊಣೆ ಹೊತ್ತರೆ ನಮಗಾಗಿ ನಿಮ್ಮ ಸ್ವಂತದ ಕುಡಿಗಳಿಗೆ ಜೀವ ತುಂಬುವುದನ್ನು ಮುಂದೂಡ್ತಾ ಇದ್ದೀರಿ. ಅಥರ್ವನು ಭಾವುಕನಾದ. ಯಾವ ಜನ್ಮದ ಋಣಾನುಬಂಧವೋ ಏನೋ, ನಮ್ಮ ಸಂಬಂಧ ಇಷ್ಟು ಭಾವನಾತ್ಮಕವಾಗಿ ಇರುತ್ತದೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ. ನೀವು ನನಗೆ ಮಕ್ಕಳಾಗಿರುವಿರಿ. ನಾನೇ ಅದೃಷ್ಟವಂತಳು, ಧನ್ಯಳು. ಭಾವುಕಳಾಗಿದ್ದ ಶೈಲಜಾ ಅಥರ್ವ ಮತ್ತು ಕೀರ್ತನಾರನ್ನು ತಬ್ಬಿಕೊಂಡು ಗದ್ಗರಿತಳಾದಳು. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.